ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22 ಸಬ್ ಕ್ಲಾಸ್ 1, ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಬಗ್ಗೆ ನೋಡಿವಿ. ಯಾವುದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಬಗ್ಗೆ ನೋಡಿವಿ. ಇವೇನ್ ಹೇಳ್ತಾವೆ ಅಂತಂದ್ರೆ, ಬಂಧಿತ ವ್ಯಕ್ತಿಗೆ ಬಂಧನದ ಸಮಯದಲ್ಲಿ ಇರ್ತಕ್ಕಂಥ ಅಧಿಕಾರಗಳ ಬಗ್ಗೆ ಹೇಳ್ತವೆ. ಅಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನ ನೀವು ಬಂಧಿಸಾಕತ್ತಿದ್ರಿ ಅಂತಂದ್ರೆ, ಅರೆಸ್ಟ್ ಮಾಡಕತ್ತಿದ್ರಿ ಅಂತಂದ್ರೆ, ಅಥವಾ ಕಸ್ಟಡಿಗೆ ತಗೊಳಕತ್ತಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಅವನಿಗೆ ಬಂಧನಗಳ ಕಾರಣಗಳನ್ನ ತಿಳಿಸಬೇಕು. ನೀವು ಯಾಕೆ ಅರೆಸ್ಟ್ ಮಾಡಕತ್ತೀರಿ, ಯಾಕೆ ಅವ್ನ ಬಂಧನಕ್ಕೆ ತಗೊಳ್ಕೊಳಕತ್ತೀರಿ, ಕಸ್ಟಡಿಗೆ ತಗೊಳಕತ್ತೀರಿ, ವೈ ಶುಡ್ ಡಿಟೇನ್ ದಟ್ ಪರ್ಸನ್ ಅಂತ ಹೇಳಿ ನೀವು ಅವ್ಗೆ ರೀಸನ್ ಗಳನ್ನ ಹೇಳಬೇಕು. ಶುಡ್ ಕನ್ವೆ ದಿ ರೀಸನ್ಸ್ ಟು ದಿ ಡಿಟೇನಿ. ಅಂದ್ರೆ ಯಾರು ಬಂಧಿತರಾಗಿರ್ತಾರೋ ಅವನಿಗೆ ನೀವು ಬಂಧನದ ಕಾರಣಗಳನ್ನ ತಿಳಿಸಬೇಕು ಅಂತೇಳಿ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಹೇಳ್ತದೆ. ಜೊತೆಗೆ ಅವನ ಇಚ್ಛೆಯ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಕೂಡ ನೀವು ಅನುವು ಮಾಡಿಕೊಡಬೇಕು. ಅದನ್ನ ಕರ್ಟೇಲ್ ಮಾಡುವಂಗಿಲ್ಲ. ನೀನು ಬಂಧನದಲ್ಲದಿ, ಜೈಲ್ನಾಗದಿ ಅಂದ ಮಾತ್ರಕ್ಕೆ, ಕಸ್ಟಡಿ ಒಳಗದಿ ಅಂದ ಮಾತ್ರಕ್ಕೆ ಅವನ ಇಚ್ಛೆಯ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಅವನಿಗೆ ಅನುವು ಮಾಡಿಕೊಡದೇ ಇರುವುದು ಆರ್ಟಿಕಲ್ 22ರ ಉಲ್ಲಂಘನೆ ಆಕತಿ ಅಂತೇಳಿ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಒಳಗೆ ಹೇಳ್ತಾರೆ. ಆ ನಂತರ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಏನ್ ಹೇಳ್ತಾರೋ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗಾಗಿ ಸಮೀಪದ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಹತ್ತಿರ ಹಾಜರುಪಡಿಸಬೇಕು ಅಥವಾ ನ್ಯಾಯಾಧೀಶರ ಹತ್ತಿರ ಹಾಜರುಪಡಿಸಬೇಕು. ಆಮೇಲೆ ಯಾವುದೇ ವ್ಯಕ್ತಿಯನ್ನ 24 ಗಂಟೆಗಳಿಗಿಂತ ಹೆಚ್ಚಿನ ಅವಧಿಗೆ ಬಂಧಿಸಲು ನ್ಯಾಯಾಧೀಶರ ಅನುಮತಿ ಅವಶ್ಯಕ ಅಂತೇಳಿ ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 22 ಈ ರೀತಿ ಹೇಳ್ತಾವೆ ಅಂತೇಳಿ ನಾವು ಈಗಾಗಲೇ ನೋಡಿವಿ. ಇವತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 3ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದ್ರಾಗ ಏನೈತಪ್ಪ ಅಂತಂದ್ರೆ, ಸಮ್ ಎಕ್ಸೆಪ್ಷನ್ಸ್ ಅದಾವೆ. ಏನು ಎಕ್ಸೆಪ್ಷನ್ಸ್ ಅದಾವೆ, ಅದೇನು ಅಂತೇಳಿ ನೋಡೋಣ. ಆರ್ಟಿಕಲ್ 22 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ಅಂತಂದ್ರೆ, ಅದ್ರೊಳಗೆ 2 ಪ್ರಾವಿಷನ್ಗಳು ಅದಾವೆ. ಏನಪ್ಪಾ ಅಂತಂದ್ರೆ ಏನ್ ಹೇಳ್ತೈತಿ ಅನ್ನೋ ನೋಡೋಣ. ನಥಿಂಗ್ ಇನ್ ಕ್ಲಾಸ್ 1 and 2 ಶಾಲ್ ಅಪ್ಲೈ. ಇಲ್ಲಿ ನಥಿಂಗ್ ಇನ್ ಕ್ಲಾಸ್ 1 and 2 ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರ ಹೇಳಿಕೆಗಳು ಅಥವಾ ಹೇಳಿರ್ತಕ್ಕಂಥ ವಿಧಾನಗಳು ಯಾರಿಗೆ ಅಪ್ಲೈ ಆಗಂಗಿಲ್ಲ. ನಥಿಂಗ್ ಅಪ್ಲೈ ಅಂತೇಳಿ ಬರ್ತಾರೆ. ಶಾಲ್ ಅಪ್ಲೈ ಯಾರಿಗೆ ಅನ್ವಯ ಆಗೋದಿಲ್ಲ, ಅನ್ವಯಿಸುವುದಿಲ್ಲ. ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಅನ್ವಯಿಸುವುದಿಲ್ಲ. ಯಾರಿಗೆ? ಟು ಎನಿ ಪರ್ಸನ್ ಹೂ ಫಾರ್ ದ ಟೈಮ್ ಬೀಯಿಂಗ್ ಈಸ್ ಅನ್ ಎನಿಮಿ ಏಲಿಯನ್. ಯಾವ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡಿರ್ತಿಲ್ಲ ಆ ವ್ಯಕ್ತಿ ಸದ್ಯಕ್ಕೆ, ಟೈಮ್ ಬೀಯಿಂಗ್ ಅಂತಾರೆ, ಸದ್ಯಕ್ಕೆ ಶತ್ರು ರಾಷ್ಟ್ರದ ನಾಗರಿಕನಾಗಿದ್ದರೆ ಸರ್, ಏನಿದು ಟೈಮ್ ಬೀಯಿಂಗ್ ಅಂತೇಳಿ ಕರಿತೀರಿ ಅಂತಂದ್ರೆ, ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಒಳಗ ಯಾವುದೇ ದೇಶ ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ. ಅದಕ್ಕೆ ಟೈಮ್ ಬೀಯಿಂಗ್. ಈ ಸದ್ಯಕ್ಕೆ ನಮಗೆ ಶತ್ರು ರಾಷ್ಟ್ರದ ವ್ಯಕ್ತಿ ಇದ್ದ ಅಂತಂದ್ರೆ ಅವಂಗ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ದೊರೆಯೋದಿಲ್ಲ. ನೆನಪಿನಲ್ಲಿರ್ಬೇಕು. ಸದ್ಯಕ್ಕೆ ಶತ್ರು ರಾಷ್ಟ್ರ ಅಂತಂದ್ರೆ ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರೆ, ಅಮೆರಿಕ ನಮ್ಮ ಮಿತ್ರ ರಾಷ್ಟ್ರ ಅಂತೇಳಿ ಇಂಕತಾನೆ ಹೇಳ್ಕೊತ ಬರ್ತಿದ್ವಿ. ಮೊನ್ನೆ ನಮ್ಮೆಲ್ಲನೇ ಅವ್ರು ಏನ್ ಮಾಡಿದ್ರು ಅಂದ್ರೆ 50% ಟ್ಯಾರಿಫ್ ಅನ್ನ ಹಾಕಿದ್ರು. ಟ್ಯಾರಿಫ್ ಮೀನ್ಸ್ ಟ್ಯಾಕ್ಸ್ ಅನ್ನ ಹಾಕಿದ್ರು. ಹೌದಾ? ಇಲ್ಲಿ ದೇಶದ ಹಿತಾಸಕ್ತಿ, ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ದೇಶದ ಹಿತಾಸಕ್ತಿ ಮಾತ್ರ ಇಂಪಾರ್ಟೆಂಟ್ ಅನ್ಸ್ಕೊತೈತೆ, ಹೊರತಾಗಿ ಬೇರೆ ಯಾವುದೇ ಕಾರಣಗಳು ಇಂಪಾರ್ಟೆಂಟ್ ಆಗೋದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ಅ ಮೇನ್ ಥಿಂಗ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಹೌದಾ? ಹಂಗ ಏನಾಕತಿ ಅಂತಂದ್ರ, ಸದ್ಯಕ್ಕೆ ಹಳೆ ಮಿತ್ರ, ಈಗ ಹಳೆದು ನಮ್ಮಲ್ಲಿ ಏನಾಗಿರ್ತೈತಿ ಅಂತಂದ್ರೆ, ಹಳೆ ಬಾಂಗ್ಲಾದೇಶ ನಮಗೆ ಮಿತ್ರ ರಾಷ್ಟ್ರ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ 1973ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರವಾದ ನಂತರ ಅದಕ್ಕೆ ನಾವು ಸಪೋರ್ಟ್ ಅನ್ನ ಮಾಡಿದ್ವಿ. ಇವನ್ ನಮ್ಮ ಸಹಾಯದಿಂದ ಅವರು ಸ್ವತಂತ್ರ ಆಗಿದ್ರು, ಹೊಸ ರಾಷ್ಟ್ರವನ್ನ ಸ್ಥಾಪನೆ ಮಾಡ್ಕೊಂಡಿದ್ರು. ಈಗ ಸದ್ಯದ ಪರಿಸ್ಥಿತಿ ಏನಾಗೈತಿ ಅಂದ್ರೆ, ಬಾಂಗ್ಲಾ ಆಸ್ ಅನ್ ಎನಿಮಿ ಏಲಿಯನ್ ಅಂತೇಳಿ ಕರೆಯುವ ಪರಿಸ್ಥಿತಿ ಬಂದೈತಿ. ಬಟ್ ಅದನ್ನ ಇನ್ನೂ ಆಗಿ ಡಿಕ್ಲೇರ್ ಮಾಡಿಲ್ಲ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಯಾರು ಯಾವಾಗ ಶತ್ರುಗಳಾಗ್ತಾರೋ, ಯಾವಾಗ ಮಿತ್ರರಾಗ್ತಾರೋ ಗೊತ್ತಿಲ್ಲ. ನೆನಪಿನಲ್ಲಿ ಇಡ್ಬೇಕು. ಹೌದಾ? ಹಂಗ ಸದ್ಯಕ್ಕೆ ಯಾವ ಶತ್ರು ರಾಷ್ಟ್ರ ಅಂತ ನಾವು ಕನ್ಸಿಡರ್ ಮಾಡಿರ್ತೀವೋ ಆ ಶತ್ರು ರಾಷ್ಟ್ರದ ನಾಗರಿಕನಾಗಿರಬಾರ್ದು. ಫಾರ್ ಎಕ್ಸಾಂಪಲ್, ಈ ಸದ್ಯಕ್ಕೆ ಅವ ಪಾಕಿಸ್ತಾನದ ನಾಗರಿಕನಾಗಿದ್ರೆ ಅವಂಗ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರ ಅಂಡರ್ದಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ದೊರೆಯೋದಿಲ್ಲ. ಏನಪ್ಪಾ ಅಂತಂದ್ರೆ, ಈ ಪಾಕಿಸ್ತಾನದ ನಾಗರಿಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತಂದ್ರೆ, ಬಂಧಿಸಿದ್ರು ಅಂತಂದ್ರೆ ಅವಂಗ ಬಂಧನದ ಕಾರಣಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಮತ್ತು ಅವನ ಇಚ್ಛೆಯ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಅನುವು ಮಾಡಿಕೊಡುವ ಅವಶ್ಯಕತೆನೂ ಇಲ್ಲ. ಯಾಕಂತಂದ್ರೆ ಈ 2 ಕಾನೂನುಗಳು ಶತ್ರು ರಾಷ್ಟ್ರದ ನಾಗರಿಕನಿಗೆ ಅನ್ವಯ ಆಗುವುದಿಲ್ಲ. ಈಗ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಆಗಿರೋದ್ರಿಂದ ಅವಂಗ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಅನ್ವಯ ಆಗೋದಿಲ್ಲ. ಏನಂತ ಅಂದ್ರೆ, ಬಂಧಿಸಿದ 24 ಗಂಟೆ ಒಳಗೆ ಸಮೀಪದ
ನ್ಯಾಯಾಧೀಶರ ಹತ್ತಿರ ಅವನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ. ಯಾಕಂತಂದ್ರೆ ಅವ್ನಿಗೆ ಅಪ್ಲೈ ಏನೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸೆಪ್ಷನ್ ಅನ್ನ ಕೊಟ್ಟಾರ. ಎಕ್ಸೆಪ್ಷನ್ ಅದಾವೆ ಎಲ್ಲಿ ಆರ್ಟಿಕಲ್ 22 ಸಬ್ ಕ್ಲಾಸ್ 3ರಲ್ಲಿ ಎಕ್ಸೆಪ್ಷನ್ ಅದಾವೆ, ಯಾರಿಗೆ ಅನ್ವಯ ಆಗುದಿಲ್ಲ ಅಂತ ಹೇಳ್ತಾರೆ. ನಥಿಂಗ್ ಇನ್ ಕ್ಲಾಸ್ 1 and 2 ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು 2ರಲ್ಲಿ ಹೇಳಿರ್ತಕ್ಕಂಥ ಕಾನೂನುಗಳು ಶಾಲ್ ಅಪ್ಲೈ ಅಂತ ಬರೀತಾರೆ. ನಥಿಂಗ್ ಶಾಲ್ ಅಪ್ಲೈ ಅಂತ, ಯಾವುದು ಅನ್ವಯ ಆಗೋದಿಲ್ಲ. ಯಾರಿಗೆ ಅಂತಂದ್ರೆ ಶತ್ರು ರಾಷ್ಟ್ರದ ನಾಗರಿಕನಾಗಿದ್ದು ಅವನು ಬಂಧನಕ್ಕೆ ಒಳಗಾಗಿದ್ದರೆ, ಅದು ಶತ್ರು ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಸದ್ಯದ ಮಟ್ಟಿಗೆ ಶತ್ರು ರಾಷ್ಟ್ರ ಇರಬೇಕು. ಈ ಮೊದಲು ನಮ್ಮದು ಕೆನಡಾದ ರಿಲೇಷನ್ ಚಲೋ ಇತ್ತು, ಈಗ ಅದು ಶತ್ರು ರಾಷ್ಟ್ರ ಅಂತ ಹೇಳಿ ಅನ್ಸ್ಕೊತೈತಿ. ಮೊದಲು ನಮ್ಮದು ಬಾಂಗ್ಲಾದೇಶದ ರಿಲೇಷನ್ ಚಲೋ ಇತ್ತು, ಈಗ ಅದು ಶತ್ರು ರಾಷ್ಟ್ರ ಅಂತ ಅನ್ಸ್ಕೊತೈತಿ. ಮೊದಲು ನಮ್ಮದು ಅಮೆರಿಕದ್ದು ರಿಲೇಷನ್ ಚಲೋ ಇತ್ತು, ಈಗ ಟ್ಯಾರಿಫ್ ಹಾಕಿದ ನಂತರ ಸ್ವಲ್ಪ ಕೆಟ್ಟೈತಿ. ಅದನ್ನ ಶತ್ರು ರಾಷ್ಟ್ರ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ. ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಹಿತಾಸಕ್ತಿ ಮಾತ್ರ ನಮಗೆ ಮುಖ್ಯ ಅನಿಸ್ಕೊತೈತಿ ಹೊರತಾಗಿ ಶತ್ರುತ್ವ ಮಿತ್ರತ್ವ ಯಾವುದೂ ಸಂಬಂಧ ಬರೋದಿಲ್ಲ. ಮೊದಲು ಶತ್ರು ಅನ್ಸ್ಕೊಂಡವ್ರು ಈಗ ಮಿತ್ರನೂ ಆಗ್ಬೋದು, ಈಗ ಮಿತ್ರ ಅನ್ಸ್ಕೊಂಡವ್ರು ಮುಂದೆ ಶತ್ರುನೂ ಆಗ್ಬೋದು. ಅದೇನತೆ ಕರಿತೀವಲ್ಲ, ಆಲ್ ಈಸ್ ವೆಲಿಡ್ ಇನ್ ಲವ್ ಅಂಡ್ ವಾರ್ ಅಂತೇಳಿ, ಅಂದ್ರೆ ಪ್ರೀತಿ ಪ್ರೇಮ ಮತ್ತು ಯಾವುದು ಯುದ್ಧ, ಇವೆರಡರಲ್ಲಿಯೂ ಎಲ್ಲ ಏನೇ ಮಾಡಿದ್ರು ಅದು ವ್ಯಾಲಿಡ್ ಅನ್ಸ್ಕೊತೈತಿ ಅಂತ. ಹಂಗೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ದೇಶದ ಹಿತಾಸಕ್ತಿ ಸಂಬಂಧ ಏನೇ ಮಾಡಿದ್ರು ಅದು ವ್ಯಾಲಿಡೇ, ಹೌದಾ? ಹಂಗ ಇಲ್ಲಿ ಬರೀತಾರೆ ಟೈಮ್ ಬೀಯಿಂಗ್ ಇನ್ ಎನಿಮಿ ಏಲಿಯನ್ ಅಂತ. ಯಾರು ಸದ್ಯದ ಮಟ್ಟಿಗೆ ನಮ್ಮ ಶತ್ರು ರಾಷ್ಟ್ರದ ನಾಗರಿಕನಾಗಿದ್ದಾರೋ ಅವನಿಗೆ ಸಿಗುವುದಿಲ್ಲ ಅಂತ. ಯಾವುದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಒಂದು ದೊರೆಯೋದಿಲ್ಲ. ಆಮೇಲೆ ಇನ್ನೂ ಒಬ್ಬಗೆ ದೊರೆಯೋದಿಲ್ಲ. ಆಗ ನಾವು ಪಾತ್ರ ನೋಡೋದಾದ್ರೆ ಅವ ಯಾರಪ್ಪ ಅಂತಂದ್ರೆ ಟು ಎನಿ ಪರ್ಸನ್ ಹೂ ಈಸ್ ಅರೆಸ್ಟೆಡ್ ಆರ್ ಡಿಟೈನ್ಡ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಪ್ರಿವೆಂಟಿವ್ ಡಿಟೆನ್ಷನ್. ಯಾವ ವ್ಯಕ್ತಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರದಲ್ಲಿ, ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ನಲ್ಲಿ ಅರೆಸ್ಟ್ ಆಗಿರ್ತಾನೋ, ಅವನ್ನ ಬಂಧನಕ್ಕೆ ಒಳಪಡಿಸಿರ್ತಾರೋ ಆ ವ್ಯಕ್ತಿಗೆ ಯಾವುದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಅಪ್ಲೈ ಆಗೋದಿಲ್ಲ. ಬಂಧನದ ಕಾರಣಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಆಮೇಲೆ ಅವನ ಇಚ್ಛೆಯ ಯಾವುದು ಲೀಗಲ್ ತಜ್ಞನನ್ನು ಕೂಡ ಸಂಪರ್ಕಿಸಲು ಅವಕಾಶ ಮಾಡಿಕೊಡುವುದು ಕೂಡ ಇದನ್ನ ಸಮಂಜಸ ಅನಿಸೋದಿಲ್ಲ. ಆಮೇಲೆ ಈ ಬಂಧಿಸಿದ 24 ಗಂಟೆ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವುದು ಏನು ಅವಶ್ಯಕತೆ ಇಲ್ಲ. ಯಾರು ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ನಲ್ಲಿ ಅರೆಸ್ಟ್ ಆಗಿರ್ತಾರೋ. ಏನ್ ಸರ್ ಇದು ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತ ಕರೆಯತ್ರಿ, ಏನ್ರಿ ಅದಂತ ಕೇಳಿದ್ರೆ, ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತಂದ್ರೆ ಪ್ರಿವೆಂಟ್ ಅಂದ್ರೆ ತಡೆ ಹಿಡಿಯೋದು. ಪ್ರಿವೆಂಟ್ ಅಂದ್ರೆ ತಡೆ ಹಿಡಿಯೋದು. ಏನ್ ತಡೆ ಹಿಡಿಯೋದು ಅಂತಂದ್ರೆ ಯಾವ ವ್ಯಕ್ತಿಯಿಂದ ಅಪರಾಧ ನಡೀತೈತಿ ಅಂತೇಳಿ ಮೊದಲು ಗೊತ್ತಾಗಿರ್ತೈತೋ ಅದನ್ನ ತಡೆ ಹಿಡಿಯೋದು. ಏನು ಅಪರಾಧ ಕೃತ್ಯವನ್ನ ತಡೆ ಹಿಡಿಯೋದು. ಹೆಂಗ ತಡೆ ಹಿಡಿಯೋದು ಅಂತಂದ್ರ ಆ ವ್ಯಕ್ತಿಯನ್ನ ಯಾರು ಅಪರಾಧ ಮಾಡ್ತಾರಂತೇಳಿ ನಮಗೆ ಗೊತ್ತಿರ್ತೈತೋ, ಅಂದ್ರೆ ಭವಿಷ್ಯದಲ್ಲಿ ಯಾರು ಅಪರಾಧ ಮಾಡ್ತಾರಂತೇಳಿ ನಮಗೆ ಗೊತ್ತಿರ್ತೈತೋ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವುದರ ಮೂಲಕ ಆ ಅಪರಾಧ ಕೃತ್ಯವನ್ನ ತಡೆ ಹಿಡಿಯೋದು. ವ್ಯಕ್ತಿಯನ್ನ ಅರೆಸ್ಟ್ ಮಾಡುವ ಮೂಲಕ ಏನ್ ಮಾಡೋದು ಅಂತಂದ್ರೆ ಅಪರಾಧವನ್ನ ತಡೆ ಹಿಡಿಯೋದು. ಇದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತ ಕರೀತಾರೆ. ಪ್ರಿವೆಂಟ್ ಮಾಡೋದು ಏನು ಸಮಥಿಂಗ್ ದಟ್ ವಾಸ್ ಹ್ಯಾಪನ್ಡ್ ಇನ್ ಫ್ಯೂಚರ್, ಯಾವುದು ಭವಿಷ್ಯದಲ್ಲಿ ನಡೀತೈತಿ ಅಂತೇಳಿ ಗೊತ್ತಾಗಿರ್ತೈತೋ ಅದನ್ನ ಪ್ರಿವೆಂಟ್ ಮಾಡೋದು, ತಡೆ ಹಿಡಿಯೋದು. ಅದು ಯಾವ ಕೃತ್ಯ? ಕ್ರೈಮ್ ಆಗಿರ್ಬೇಕು, ಕೆಟ್ಟ ಕೆಲಸ ಆಗಿರ್ಬೇಕು. ಅದನ್ನ ತಡೆ ಹಿಡಿಯೋ ಸಂಬಂಧ ವ್ಯಕ್ತಿಯನ್ನ ಬಂಧನದಲ್ಲಿ ಇಟ್ಟಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಈ ಯಾವ ವ್ಯಕ್ತಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂಡರ್ದಲ್ಲಿ ಅಥವಾ ಲಾನ ಅಡಿಯಲ್ಲಿ ಬಂಧಿತವಾಗಿರ್ತಾನೋ ಅವನಿಗೂ ಕೂಡ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಆರ್ಟಿಕಲ್ 22 ಸಬ್ ಕ್ಲಾಸ್ 2ರ ಹಕ್ಕುಗಳು ಸಿಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತಂದ್ರೆ ಆರ್ಟಿಕಲ್ 370 ರದ್ದು ಮಾಡಿದ್ರೆ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂಡರ್ದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜಕೀಯ ವ್ಯಕ್ತಿಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಹೋಮ್ ಅರೆಸ್ಟ್ ಮಾಡಿದ್ರು, ಗೃಹ ಬಂಧನದಲ್ಲಿ. ಅದನ್ನ ಯಾವ ಕಾನೂನಿನ ಅಡಿಯಲ್ಲಿ? ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಒಂದು ವೇಳೆ ಅವ್ರನ್ನ ಹೊರಗೆ ಬಿಟ್ರು ಅಂತಂದ್ರೆ ಅವರು ಜನರನ್ನ ಪ್ರಚೋದಿಸಿ ದಂಗೆಗಳನ್ನ ಮಾಡಿಸಬಹುದು ಅನ್ನೋ ಪೂರ್ವಾನ್ವಯ ಮಾಡಿಕೊಂಡು ಪೂರ್ವವಾಗಿ ಊಹಿಸಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಗೃಹ ಬಂಧನದಲ್ಲಿಟ್ರು. ಹೌದಾ? ಯಾವ ಲಾದ ಅಂಡರ್ದಲ್ಲಿ? ಪ್ರಿವೆಂಟಿವ್ ಡಿಟೆನ್ಷನ್ ಅಂಡರ್ದಲ್ಲಿ. ಅವಾಗ ಅವರಿಗೆ ಯಾವ ಹಕ್ಕುಗಳು ಸಿಗ್ಲಿಲ್ಲಪ್ಪ ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಬಂಧನದ ಕಾರಣಗಳನ್ನ ತಿಳಿಸುವ ಅವಶ್ಯಕತೆ ಇರಲಿಲ್ಲ. ಆಮೇಲೆ 22 ಸಬ್ ಕ್ಲಾಸ್ 2 ಬಂಧಿಸಿದ 24 ಗಂಟೆಯ ಅವಧಿಯ ಒಳಗಡೆನೆ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಅದನ್ನೂ ಮಾಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಎಕ್ಸೆಪ್ಷನ್ ಕೊಡ್ತೈತಿ. ಯಾವುದು? ಆರ್ಟಿಕಲ್ 22 ಸಬ್ ಕ್ಲಾಸ್ 3.
ಎರಡು ವ್ಯಕ್ತಿಗಳಿಗೆ ಯಾವುದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು 2 ಹಕ್ಕುಗಳು ಸಿಗುವುದಿಲ್ಲ ಅಂತೇಳಿ ಆರ್ಟಿಕಲ್ 22 ಸಬ್ ಕ್ಲಾಸ್ 3 ಹೇಳ್ತೈತಿ. ಅವು ಎರಡು ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಒಬ್ಬ ಶತ್ರು ರಾಷ್ಟ್ರಕ್ಕೆ ಸೇರಿದವನಾಗಿರಬಾರದು, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿತನಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬಾರದು. ಅವ್ನ ಬಿಟ್ಟರೆ ಉಳ್ಕಾದವರಿಗೆಲ್ಲರಿಗೂ ಸಿಗ್ತವೆ ಆ ಹಕ್ಕುಗಳು. ಯಾರು ಶತ್ರು ರಾಷ್ಟ್ರಕ್ಕೆ ಸೇರಿದ ನಾಗರಿಕನಾಗಿದ್ದು ಅವನ ಅರೆಸ್ಟ್ ಆಗಿರ್ತಾನೋ ಅವನಿಗೂ ಕೂಡ ಏನು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಸಿಗೋದಿಲ್ಲ, ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಸಿಗೋದಿಲ್ಲ. ಆಮೇಲೆ ಯಾವ ವ್ಯಕ್ತಿ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿತನಾಗಿರ್ತಾನೋ ಅವನಿಗೂ ಕೂಡ ಏನಾಗಿರ್ತೈತಿ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು 2 ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು ಇರ್ತಾರೆ. ಈ ರೌಡಿ ಶೀಟರ್ಗಳನ್ನ ಏನ್ ಮಾಡಿರ್ತಾರೋ ಅಂತಂದ್ರೆ ಜಾತ್ರೆ, ಹಬ್ಬ ಮುಂತಾದ ಆಚರಣೆಗಳು ಬಂದಿದ್ವು ಅಂತಂದ್ರೆ ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಮೊದಲ ಜೈಲಿಗೆ ಹಾಕಕ್ಕೆ ಯಾವುದೇ ಅಥಾರಿಟಿ ಕೊಟ್ಟಿರೋದಿಲ್ಲ, ಆದ್ರೆ ಒಂದು ಲಾ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿರ್ತೈತಿ. ಯಾವ್ದಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಈ ಲಾದ ಅಡಿಯಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಅವರು ಜಾತ್ರೆ, ಹಬ್ಬ, ಹರಿದಿನಗಳಲ್ಲಿ ದೊಂಬಿ ಗಲಭೆ ಮಾಡಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಆ ರೌಡಿ ಶೀಟರ್ಗಳನ್ನ ಎಲ್ಲಾರನ್ನೂ ಓದು ಜೈಲಿಗೆ ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ ಟು ಪ್ರಿವೆಂಟ್ ದಿ ಕ್ರೈಮ್ ಕಮಿಟೆಡ್ ಬೈ ಹಿಮ್ ಅಂತೇಳಿ. ಏನಪ್ಪಾ ಅಂತಂದ್ರ ಅವನಿಂದ ಆ ಕ್ರೈಮ್ಗಳು ಆಗಬಾರ್ದು. ಕ್ರೈಮ್ಗಳು ಆಗೋದ್ರಿಂದ ಏನಾಕೈತಿ ಅಂತಂದ್ರೆ ತಪ್ಪಿತಸ್ಥರಲ್ಲದವರ ಜೀವಗಳಿಗೂ ಕೂಡ ಹಾನಿ ಆಗುವ ಸಾಧ್ಯತೆ ಇರೋದ್ರಿಂದ ಅವ್ರನ್ನ ಏನ್ ಮಾಡ್ತಾರೋ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಮೊದಲು ಓದಿ ಜೈಲಿಗೆ ಹಾಕ್ತಾರೆ. ಆಮೇಲೆ ಹಬ್ಬ ಹರಿದಿನ ಆದ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಹೋಗಿರಪ್ಪ ನೀವು ಮಾಡೋಗಿರ ಹಬ್ಬ ಅಂತೇಳಿ. ಯಾಕಂತಂದ್ರೆ ಜನ ಮಾಡುವ ಹಬ್ಬವನ್ನ ಹಬ್ಬ ಮಾಡುವ ಸಮಯದೊಳಗೆ ನೀವೇ ಮಾಡ್ತೀರಿ ಅಂತಾರೆ ದೊಂಬಿ ಗಲಭೆಗಳನ್ನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇತ್ತು. ಅವಾಗ ನಿಮ್ಮನ್ನ ನಾವೇನ್ ಮಾಡಿದ್ರೆ ಜೈಲಿಗೆ ಹಾಕಿದ್ವಿ. ಈಗ ಜನ ಯಾರು ಹಬ್ಬ ಮಾಡಕತ್ತಿಲ್ಲ, ನೀವು ಮಾಡ್ಕೋ ಹೋಗ್ರಿ ಅಂತೇಳಿ ಅವ್ರನ್ನ ಕಳಿಸ್ತಾರೆ. ಹೌದಾ? ಇದು ನೆನಪಿರಬೇಕು. ಟು ಪ್ರಿವೆಂಟ್ ಅಂದ್ರೆ ಟು ಪ್ರಿವೆಂಟ್ ಅ ಪರ್ಸನ್ ಫ್ರಮ್ ಕಮಿಟೆಡ್ ದಿ ಅಫೆನ್ಸ್ ಅಂತ ಅಂದ್ರೆ ವ್ಯಕ್ತಿಯನ್ನ ತಡೆ ಹಿಡಿಯೋದು ಯಾವುದಕ್ಕಾಗಿ ಅವನು ಕ್ರೈಮ್ ಮಾಡದೆ ಇರುವಂತೆ ತಡೆ ಹಿಡಿಯೋದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತೇಳಿ ಕರಿತೀವಿ. ಈ ಲಾನ ಅಡಿಯಲ್ಲಿಯೂ ಕೂಡ ಯಾರು ಬಂಧಿತರಾಗಿರ್ತಾರೋ ಅವರಿಗೂ ಕೂಡ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಅಡಿಯಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಸಿಗುವುದಿಲ್ಲ. ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ವ್ಯಕ್ತಿಗೆ ಬಂಧಿಸಿದ ಕೂಡಲೇ ಬಂಧನದ ಕಾರಣಗಳನ್ನ ತಿಳಿಸಬೇಕು. ಜೊತೆಗೆ ಏನ್ ಮಾಡಬೇಕು, ಅವನ ಇಚ್ಛೆಯ ಕಾನೂನು ತಜ್ಞನನ್ನ ಸಂಪರ್ಕಿಸಲು ಅನುಮತಿ ಮಾಡಿಕೊಡ್ಬೇಕು ಅಥವಾ ಸಂಪರ್ಕಿಸಲು ತಡೆ ಒಡ್ಡಬಾರದು ಅಂತೇಳಿ. ಇನ್ನು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗಾಗಿ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಮತ್ತೆ ಹಾಜರುಪಡಿಸಿದ ನಂತರ ಅವ್ರು ಏನಾದ್ರೂ ಬಿಡುಗಡೆ ಮಾಡ್ರಿ ಅಂತಂದ್ರೆ ಬಿಡುಗಡೆ ಮಾಡಬೇಕು. 24 ಗಂಟೆಗಳ ಅವಧಿಗಿಂತ ಹೆಚ್ಚಿನ ಅವಧಿಯಲ್ಲಿ ಅವನ ಬಂಧನದಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಒಂದ್ ವೇಳೆ ಬಂಧಿಸಬೇಕಾಗಿತ್ತು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಅವಶ್ಯಕ. ಕನ್ಸೆಂಟ್ ಈಸ್ ಮಸ್ಟ್ ಅಂಡ್ ಶುಡ್. ಕನ್ಸೆಂಟ್ ಈಸ್ ನೆಸೆಸರಿ ಫಾರ್ ದಿ ಅರೆಸ್ಟ್ ಆಫ್ ದಿ ಪರ್ಸನ್ ಬಿಯಾಂಡ್ ದಿ 24 hours ಅಂತ. ಯಾವ ವ್ಯಕ್ತಿಯನ್ನ 24 ಗಂಟೆಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ನೀವು ಬಂಧನದಲ್ಲಿ ಇಟ್ಕೋಬೇಕು ಅಂತ ಬಯಸಿದ್ರಿ ಅಂತಂದ್ರೆ ಅವಾಗ ಮ್ಯಾಜಿಸ್ಟ್ರೇಟ್ ಅಥಾರಿಟಿ ಈಸ್ ಮಸ್ಟ್ ಅಂಡ್ ಶುಡ್ ಅಂತ. ಯಾವ ವ್ಯಕ್ತಿಯನ್ನ ನೀವು ಬಂಧನದಲ್ಲಿ ಇಟ್ಕೋಬೇಕಾಗಿರ್ತೈತಿ ಅವಾಗ ಆ ಏರಿಯಾದ ಮ್ಯಾಜಿಸ್ಟ್ರೇಟ್ ಅದ ಅನುಮತಿ ಕಂಪಲ್ಸರಿ ಬೇಕಾಗಿರ್ತೈತಿ. ಹೌದಾ? ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಹೇಳ್ತೈತಿ. ಇವೆರಡು ಯಾವುದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಯಾರಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರ ಯಾವ ವ್ಯಕ್ತಿ ಶತ್ರು ರಾಷ್ಟ್ರದ ನಾಗರಿಕನಾಗಿರ್ತಾನೋ ಅವನಿಗೆ. ಶತ್ರು ರಾಷ್ಟ್ರದ ನಾಗರಿಕನ ಅಂದ್ರೆ ಸದ್ಯಕ್ಕೆ ಶತ್ರು ರಾಷ್ಟ್ರ ಇರಬೇಕು. ಅದು ಯಾಕಂತಂದ್ರೆ ಟೈಮಿಂಗ್ ಚೇಂಜ್ ಆಗೋತಿರ್ತವೆ. ಮೊದಲು ಶತ್ರು ರಾಷ್ಟ್ರ ಇದ್ದಿದ್ದು ಈಗ ಶತ್ರು ರಾಷ್ಟ್ರ ಆಗಿರಬಾರ್ದು. ಈಗ ಫಾರ್ ಎಕ್ಸಾಂಪಲ್ 1947 ನಮಗ ಸ್ವತಂತ್ರ ಸಿಕ್ಕು. 1950 ನಾವ್ ಏನು ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ, ಅಫ್ಘಾನಿಸ್ತಾನ ಶತ್ರು ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ವಿ ಅಂತ ಅನ್ಕೋ. ಆ ಅಫ್ಘಾನಿಸ್ತಾನದ ವ್ಯಕ್ತಿ ಈಗ 2023 ಏನಾದ್ರು ಒಂದು ಭಾರತದೊಳಗೆ ತಪ್ಪು ಮಾಡಿದ ಅಂದ್ರೆ ಅವ್ನ ಅರೆಸ್ಟ್ ಮಾಡ್ತಾರೆ. ಹೌದಾ? 1950 ಶತ್ರು ರಾಷ್ಟ್ರ ಅದಾನು ಅಂತ ಶತ್ರು ರಾಷ್ಟ್ರಕ್ಕೆ ಸೇರಿದ ನಾಗರಿಕ ಅದಾನ ಅಂತೇಳಿ ಅವಂಗ ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ ಕಸಿದುಕೊಳ್ಳುವಂತಿಲ್ಲ. ಯಾಕಂತಂದ್ರೆ ಅಫ್ಘಾನಿಸ್ತಾನ 2023 ಅಥವಾ ಅದಕ್ಕಿಂತ ಮೊದಲಿನಿಂದ ನಮಗ್ ಮಿತ್ರ ರಾಷ್ಟ್ರ ಆಗಿತ್ತು ಅಂತಂದ್ರೆ ಆ ವ್ಯಕ್ತಿಗೆ ಈ ಬಂಧನದ ಕಾರಣಗಳನ್ನ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಎರಡು ಅನ್ವಯ ಆಗ್ತವೆ. ಅವ್ನು ಹೇಳಲೇಬೇಕು. ಅವನ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಅವಕಾಶ ಮಾಡಿ ಕೊಡಲೇಬೇಕು. ಜೊತೆಗೆ 24 ಗಂಟೆ ಅವಧಿಗಿಂತ ಹೆಚ್ಚಿಗೆ ಇಟ್ಕೊಳಕ್ ಬರಂಗಿಲ್ಲ. 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು. ಯಾಕಂತಂದ್ರೆ ಅಫ್ಘಾನಿಸ್ತಾನ 1950 ನಮ್ಮ ಶತ್ರು ರಾಷ್ಟ್ರ ಆಗಿರಬಹುದು, ಆದ್ರೆ 2023 ಅದು ನಮ್ಮ ಮಿತ್ರ ರಾಷ್ಟ್ರ. 1950 ನಮ್ಮ ಶತ್ರು ರಾಷ್ಟ್ರ ಐತಿ ಅಂತ ಹೇಳಿ ತಿಳ್ಕೊಂಡು ಅವಾಗ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಕೊಡದೇ ಇರುವುದು ತಪ್ಪಾಕೈತಿ. ಹೌದಾ? ಅಫ್ಘಾನಿಸ್ತಾನ ಈಗ ನಮ್ಮ ಮಿತ್ರ ರಾಷ್ಟ್ರ ಆಗಿರೋದ್ರಿಂದ ಅಲ್ಲಿಯ ನಾಗರಿಕರು ಏನಾದ್ರೂ ತಪ್ಪು ಮಾಡಿ ಭಾರತದಲ್ಲಿ ಸಿಕ್ಕಾಕೊಂಡಿದ್ರು ಅಂತಂದ್ರೆ ಅವರಿಗೆ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಈಗ ಅನ್ವಯ ಆಗ್ತಾವು. ಯಾರು ಶತ್ರು ರಾಷ್ಟ್ರ ಆಗಿರ್ತಾರೋ, ಸದ್ಯಕ್ಕೆ ಯಾರು ಶತ್ರು ರಾಷ್ಟ್ರದ ನಾಗರಿಕನಾಗಿರ್ತಾರೋ ಅವರಿಗೆ ಮಾತ್ರ ಅನ್ವಯ ಆಗುವುದಿಲ್ಲ. ಇದಿಷ್ಟು ನೆನಪಿರಬೇಕು. ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 3 ಕೊಟ್ಟಿರ್ತಕ್ಕಂಥ ಎಕ್ಸೆಪ್ಷನ್ಗಳ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತಾರಲ್ಲ ಅವ್ರಿಗಂತೂ ಮಸ್ಟ್ ಅಂಡ್ ಶುಡ್ ಇದನ್ನ ಸರ್ಕ್ಯುಲೇಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಬಗ್ಗೆ ಡಿಸ್ಕಷನ್ ಮಾಡೋದಿದೆ.
ಆಮೇಲೆ ಸರ್ಕ್ಯುಲೇಟ್ ಮಾಡೋದ್ರ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಏನಾದರೂ ತಪ್ಪು ಮಾಹಿತಿ ಇತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ಹೇಳ್ರಿ. ಇರ್ಲಿಲ್ಲ ಅಂತಂದ್ರೆ ಲೈಕ್ ಮಾಡ್ರಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.